ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ಹಾಗೂ ಶಕ್ತಿಶಾಲಿ ಸಂದೇಶಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೃಷಭ ರಾಶಿಯವರೇ, ಈ ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಜೀವನದ ಕುರಿತು ಬ್ರಹ್ಮಾಂಡದಲ್ಲೇ ಒಂದು ಮಹತ್ವದ ತೀರ್ಮಾನ ಈಗಾಗಲೇ ಕೈಗೊಳ್ಳಲಾಗಿದೆ. ದೈವಿಕ ಶಕ್ತಿಗಳ ಅನುಗ್ರಹ ನಿಮ್ಮ ಮೇಲೆ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳ ಆರಂಭ ಆಗ್ತಾ ಇದೆ. ನೀವು ಸಹನೆ ಮತ್ತು ಶ್ರಮದಿಂದ ಕಟ್ಟಿಕೊಂಡ ಬದುಕಿಗೆ ಈಗ ಪ್ರತಿಫಲ ದೊರಕುವ ಸಮಯ ಸಮೀಪಿಸಿದೆ. ಕಳೆದ ಕೆಲವು ವರ್ಷಗಳು ನಿಮ್ಮಿಂದ ಪರೀಕ್ಷೆಯ ಕಾಲಗಳು ಬಂದಿದ್ವು. ಎಷ್ಟೇ ಶ್ರಮ ಪಟ್ಟರೂ ಕೂಡ ಫಲ ತಡವಾಗಿ ಬರ್ತಿತ್ತು. ನಿರೀಕ್ಷಿಸದೇ ಇದ್ದವರಿಂದಲೇ ನಿಮಗೆ ಬೆಂಬಲ ಸಿಗದೆ ನೋವು ಅನುಭವಿಸಬೇಕಾದ ಸಂದರ್ಭ ಬಂದಿತ್ತು. ಹಣಕಾಸಿನ ಒತ್ತಡ ಮತ್ತು ಮನಸ್ಸಿನ ಅಶಾಂತಿ ಇವೆಲ್ಲವೂ ನಿಮ್ಮ ದೈನಂದಿನ ಜೀವನದ ಭಾಗ ಆಗಿದ್ವು. ಆದರೆ ಈ ಎಲ್ಲ ಅನುಭವಗಳು ನಿಮ್ಮ ಒಳಗಿನ ಸ್ಥಿರತೆ ಮತ್ತು ಸಹನಶೀಲತೆಯನ್ನು ಇನ್ನಷ್ಟು ಬಲಪಡಿಸಲು ಬಂದಿದ್ವು. ವೃಷಭ ರಾಶಿಯವರೇ, ನೀವು ಬಿದ್ದಲ್ಲೇ ನಿಲ್ಲದೆ ನಿಧಾನವಾಗಿ ಆದರೆ ದೃಢವಾಗಿ ಮುಂದೆ ಸಾಗುವ ಗುಣವನ್ನು ಹೊಂದಿದ್ದೀರಿ. ಈಗ ಅದೇ ಗುಣ ನಿಮ್ಮ ಜೀವನದಲ್ಲಿ ಅದ್ಭುತ ಫಲ ನೀಡೋದಕ್ಕೆ ಸಿದ್ಧ ಆಗಿದೆ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ತಿರುಗ್ತಾ ಇದ್ದು, ವಿಶೇಷವಾಗಿ ಶುಕ್ರ ಗ್ರಹದ ಶಕ್ತಿ ನಿಮ್ಮ ಆಕರ್ಷಣೆ, ಮಾನಸಿಕ ಸಮತೋಲನ, ಭೌತಿಕ ಸುಖಗಳನ್ನು ಹೆಚ್ಚಿಸುತ್ತೆ. ನೀವು ಮಾಡಿದ ಪ್ರತಿಯೊಂದು ಶ್ರಮಕ್ಕೂ ನ್ಯಾಯ ಸಿಗುವ ಕಾಲ ಆರಂಭವಾಗ್ತಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೌಲ್ಯವನ್ನು ಇತರರು ಅರಿತುಕೊಳ್ಳಲಿದ್ದು, ನಿಮ್ಮ ಅಭಿಪ್ರಾಯಗಳಿಗೆ ಗೌರವ ಹೆಚ್ಚಾಗುತ್ತೆ. ವ್ಯಾಪಾರ ಅಥವಾ ಹಣಕಾಸಿನ ವಿಷಯಗಳಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಬೆಳವಣಿಗೆ ಕಾಣಿಸಿಕೊಳ್ಳಲಿದೆ. ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ತಾ ಇವೆ. ಕೆಲ ಸಂದರ್ಭಗಳಲ್ಲಿ ನೀವು ಬದಲಾವಣೆಗೆ ಭಯಪಟ್ಟಿರಬಹುದು, ಆದರೆ ಈಗ ಬದಲಾವಣೆಯನ್ನು ಸ್ವೀಕರಿಸಿದರೆ ಮಾತ್ರ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಸುತ್ತಲೂ ಇರುವ ಜನರನ್ನು ಗಮನದಿಂದ ಗಮನಿಸಿ. ಎಲ್ಲರೂ ನಿಮ್ಮ ಹಿತಚಿಂತಕರು ಅಲ್ಲ ಎಂಬ ಸತ್ಯ ನಿಧಾನವಾಗಿ ನಿಮ್ಮ ಮುಂದೆ ಬಹಿರಂಗ ಆಗಬಹುದು. ನಿಮ್ಮ ನಂಬಿಕೆಯನ್ನು ಯೋಗ್ಯ ವ್ಯಕ್ತಿಗಳಿಗೆ ಮಾತ್ರ ನೀಡೋದು ಒಳ್ಳೆಯದು. ವೃಷಭ ರಾಶಿಯವರೇ, ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಅದನ್ನೇ ಕೆಲವರು ನಿಮ್ಮ ದುರ್ಬಲತೆ ಅಂತ ಭಾವಿಸುವ ಸತ್ಯದ ಕೂಡ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಮೌನವೇ ಉತ್ತರವಾಗಬೇಕೆಂಬ ಅಗತ್ಯ ಏನೂ ಇಲ್ಲ. ನಿಮ್ಮ ಹಕ್ಕು ಮತ್ತು ಆತ್ಮಗೌರವವನ್ನು ರಕ್ಷಿಸಲು ದೃಢವಾಗಿ ನಿಲ್ಲೋದು ಬಹಳ ಅಗತ್ಯ. ಈ ಸಮಯದಲ್ಲಿ ಶನಿಗ್ರಹ ನಿಮ್ಮನ್ನು ಕೇವಲ ಶಿಕ್ಷಿಸಲು ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಶಿಸ್ತು ಮತ್ತು ದೀರ್ಘಕಾಲಿಕ ಸ್ಥಿರತೆಯನ್ನು ತರೋದಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದ್ದರಿಂದ ಯಾವುದೇ ತಾತ್ಕಾಲಿಕ ಅಡಚಣೆಗಳು ಬಂದರೂ ಕೂಡ ಮನಸ್ಸು ಕುಗ್ಗಿಸೋದಕ್ಕೆ ಹೋಗಬೇಡಿ. ಅವು ಶಾಶ್ವತವಾಗಿ ಇರೋದಿಲ್ಲ. ವೃಷಭ ರಾಶಿಯವರೇ, ನಿಮ್ಮ ಮೇಲೆ ಕಳೆದ ದಿನಗಳಲ್ಲಿ ಇದ್ದ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಈಗ ನಿಧಾನವಾಗಿ ಕ್ಷೀಣಿಸ್ತಾ ಇದೆ. ದೈವಿಕ ರಕ್ಷಣೆಯ ವಲಯ ನಿಮ್ಮ ಸುತ್ತ ನಿರ್ಮಾಣವಾಗ್ತಾ ಇದ್ದು, ನೀವು ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಮುಂದುವರಿಸಿದ್ದೇ ಆದರೆ ದೊಡ್ಡ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಸರಳ ಉಪಾಯಗಳನ್ನು ಪಾಲಿಸೋದು ಲಾಭದಾಯಕವಾಗಿರುತ್ತೆ. ಪ್ರತಿದಿನ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಸ್ವಚ್ಛವಾದ ಮನಸ್ಸಿನಿಂದ ದೀಪ ಬೆಳಗಿಸೋದು ಹಣಕಾಸಿನ ಅಡಚಣೆಗಳನ್ನು ಕಡಿಮೆ ಮಾಡುತ್ತೆ ಅಂತ ನಂಬಲಾಗುತ್ತೆ. ಮನೆ ಅಥವಾ ಕೆಲಸದ ಸ್ಥಳವನ್ನು ಸ್ವಚ್ಛವಾಗಿ ಇಡೋದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಧನ ಪ್ರವಾಹವನ್ನು ಕೂಡ ಆಕರ್ಷಿಸುತ್ತೆ. ವೃಷಭ ರಾಶಿಯವರೇ, ಕುಟುಂಬ ಜೀವನದಲ್ಲಿ ಸಹನೆ ಮತ್ತು ಸಮಜಾಯಿಸಿ ಅತ್ಯಂತ ಮುಖ್ಯವಾಗಿರುತ್ತೆ. ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಮಾತುಗಳಿಗಿಂತ ಕಾರ್ಯದ ಮೂಲಕ ವ್ಯಕ್ತಪಡಿಸುವ ಗುಣ ನಿಮಗೆ ಇದೆ. ಆದರೆ ಕೆಲವೊಮ್ಮೆ ನಿಮ್ಮ ಮೌನವನ್ನು ತಪ್ಪಾಗಿ ಅರ್ಥೈಸಬಹುದು. ಆದ್ದರಿಂದ ನಿಮ್ಮ ಭಾವನೆಗಳನ್ನು ಸರಿಯಾದ ಸಮಯದಲ್ಲಿ ಹಂಚಿಕೊಳ್ಳೋದು ಒಳ್ಳೆಯದು. ಆರೋಗ್ಯದ ಕಡೆ ಗಮನ ಹರಿಸಿ, ವಿಶೇಷವಾಗಿ ಕುತ್ತಿಗೆ, ಕಣ್ಣು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ನೀವು ನಿಧಾನವಾಗಿ ಕಟ್ಟಿಕೊಂಡ ನೆಲೆಯ ಮೇಲೆ ಈಗ ಸುಖ, ಸ್ಥಿರತೆ ಮತ್ತು ಗೌರವದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಭಾಗ್ಯ ನಿಮ್ಮ ಕಡೆಗೆ ತಿರುಗಿ ಬರ್ತಾ ಇದೆ. ಆದರೆ ಅದನ್ನು ಸಂಪೂರ್ಣವಾಗಿ ಅನುಭವಿಸಲು ನೀವು ನಿಮ್ಮ ಸಹಜ ಶ್ರದ್ಧೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು
ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗೋದಕ್ಕೆ ಸಹಾಯ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.